ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ಶುಭ ಮಂಗಳವಾರದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮಂಗಳವಾರದ ದಿನದಲ್ಲಿದ್ದೀವಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವ್ರತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತೋಶ್ಚಿ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಜಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಶುಕ್ರ ಸ್ಥಾನಪಲ್ಲಟವಾಗ್ತಾ ಇದೆ. ಶುಕ್ರನ ಸಂಕ್ರಮಣವಾಗ್ತಾ ಇದೆ. ಇಷ್ಟು ದಿವಸ ಕುಂಭರಾಶಿಯಲ್ಲಿ ಉಚ್ಚಾಭಿಲಾಷಿಯಾಗಿದ್ದ ಈಗ ಉಚ್ಚಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮೀನರಾಶಿ ಶುಕ್ರನ ಉಚ್ಛಸ್ಥಾನ. ಅತಿ ಬಲಿಷ್ಠವಾಗಿ ಒಂದು ಗ್ರಹ ವಿಶೇಷ ಫಲಗಳನ್ನು ಕೊಡಲಿಕ್ಕೆ ಯಾವುದಾದ್ರೂ ಸ್ಥಾನ ಇದೆ ಅಂತಂದರೆ ಅದು ಉಚ್ಛಸ್ಥಾನ. ಸ್ವಚ್ಛೇ ಪೂರ್ಣಂ ಅಂತ ಶಾಸ್ತ್ರದ ಮಾತು. ಅಂದರೆ ಉಚ್ಛಸ್ಥಾನದಲ್ಲಿ ಒಂದು ಗ್ರಹ ಇದ್ದಾಗ ಪೂರ್ಣ ಫಲವನ್ನು ಕೊಡುತ್ತೆ, ವಿಶೇಷ ಫಲಗಳನ್ನು. ಅದು ಏನನ್ನು ಸೂಚಿಸುತ್ತೋ ಆಯಾ ಫಲಗಳನ್ನು ಅಲ್ಲಿ ಹೇಳುತ್ತೆ. ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯ ಸೌಖ್ಯಂ, ದೊಡ್ಡ ಪಟ್ಟಿ ಇದೆ. ಅಂತೂ ಈ ಎಲ್ಲ ವಿಶೇಷಗಳನ್ನು ಶುಕ್ರ ಈ ಉಚ್ಛಸ್ಥಾನದಲ್ಲಿ ಕೊಡ್ತಾನೆ. ಮೀನರಾಶಿಯಲ್ಲಿ ಶುಕ್ರನಿದ್ದಾಗ ಯಾವ ಫಲ ಅಂತಂದರೆ, ಶಾಸ್ತ್ರದಲ್ಲೂ ಒಂದು ಮಾತಿದೆ. ಏನು? ಝಷೆ ವಿದ್ವಾನ್ ಆಢ್ಯ ನೃಪಜನಿತ ಪೂಜ್ಯ ಮತ್ತು ಬಹಳ ವಿಶೇಷವಾದ ಅತಿ ಸುಭಗ ಅಂತ ಹೇಳಿದೆ. ಏನು? ವಿದ್ವಾಂಸನಾಗಿರ್ತಾನಂತೆ, ಕಲಾವಿದನಾಗ್ತಾನಂತವನು. ಒಳ್ಳೆಯ ಶಾಸ್ತ್ರದಲ್ವ ಅಥವಾ ಕಲೆಯಲ್ಲಿ ಸಂಗೀತ, ನೃತ್ಯ, ವಾದ್ಯ, ಗೀತ ಇಂತಹ ವಿದ್ವಾಂಸತೆಯನ್ನು ತಂದುಕೊಡ್ತಾನೆ. ಒಂದು ಪೂರ್ಣತೆ, ನಿಮ್ಮ ವಿದ್ವತ್ತಿಗೆ ಒಂದು ಬೆಲೆ, ಒಂದು ಗೌರವ, ಒಂದು ಪ್ರಶಂಸೆ ಅಥವಾ ಹಣ, ಈ ಥರದ್ದು. ಆಢ್ಯ ಅಂತೇಳಿ, ಆಢ್ಯ ಅಂದರೆ ಶ್ರೀಮಂತ ಅಂತ. ಶುಕ್ರನ ವೈಭೋಗದ ಫಲ ಅಂತೀವಲ್ಲ, ಅದು ಇದು. ಶುಕ್ರ ದಶೆ ಇರಬೇಕು, ಶುಕ್ರ ಉಚ್ಚಸ್ಥಾನದಲ್ಲಿರಬೇಕು ನಿಮ್ಮ ರಾಶಿಯಲ್ಲಿ, ಕಾಲವೂ ಇದಾಗಿರಬೇಕು. ಈ ಟೈಮಲ್ಲಿ ನೋಡಿ, ಶುಕ್ರ ಸಂಪದ್ಭರಿತವನ್ನೆಲ್ಲ ಹರಿಸಿಬಿಡ್ತಾನೆ. ಹೊಳೆ ಹರಿಸೋದು ಅಂತಾರಲ್ಲ, ಸುಖದ ಹೊಳೆ ಅಂತೀವಲ್ಲ, ಆ ರೀತಿಯ ಒಂದು ಫಲಗಳನ್ನು ಶುಕ್ರ ತಂದು ಕೊಡ್ತಾನೆ ಈ ಹೊತ್ತಿನಿಂದ. ಮತ್ತು ಏನು, ರಾಜ ಸನ್ಮಾನ ಸಿಗುತ್ತೆ ಅಂತ, ನಾಯಕರಿಂದ ವಿಶೇಷವಾದ ಅನುಗ್ರಹಗಳು, ಅನುಕೂಲಗಳು ಅಥವಾ ಸವಲತ್ತುಗಳು, ಈ ಥರದ್ದೆಲ್ಲ ಅನುಕೂಲ ಆಗುತ್ತೆ. ಮತ್ತು ಅತಿ ಸುಭಗ, ಸುಂದರತೆ ಕಾಣುತ್ತೆ. ಎಷ್ಟು ದಿವಸ ಎಷ್ಟು ಸಾಮಾನ್ಯವಾಗಿ ನಮ್ಮ ಶರೀರದ ಮೇಲೆ ನಮಗೊಂದು ಪ್ರೀತಿ ಇದ್ದೇ ಇರುತ್ತೆ. ನಾವು ಅತಿ ಹೆಚ್ಚಾಗಿ ಪ್ರೀತಿಸೋದು ಯಾರನ್ನ ಅಂದರೆ ನಮ್ಮನ್ನೇ. ಯಾಕೆ ಅಂದರೆ ನಮ್ಮ ಒಳಿತಿಗಾಗಿ ಎಲ್ಲ ತಯಾರಿ ಮಾಡ್ಕೊಳ್ತೀವಿ ನಾವು. ನಮಗಿಷ್ಟವಾದರೆ ಮತ್ತೊಂದು ಬೇರೆ ಯಾವುದೇ ವಿಚಾರ ತಗೊಳ್ಳಿ ನೀವು, ಇಂಥದ್ದನ್ನು ಹೆಚ್ಚು ಶುಕ್ರನಿಂದಾಗಿ ನಮಗೆ ಕಾಂತಿ ಮುಂದೆ ಎಷ್ಟೊತ್ತು 1 ಗಂಟೆ ನಿಂತುಕೊಳ್ತಾ ಇದ್ರೆ ಈಗ 2 ಗಂಟೆ ನಿಂತುಕೊಳ್ಳೋದು. ಅಥವಾ ಚೆನ್ನಾಗಿ ಅಲಂಕಾರ ಮಾಡೋದು, ಅಲಂಕಾರದ ಸಾಧನಗಳನ್ನು ತಂದುಕೊಳ್ಳೋದು, ಒಳ್ಳೆ ಡ್ರೆಸ್ ಹಾಕ್ಕೊಳ್ಳೋದು. ಇಷ್ಟು ದಿವಸ ಏನೂ ತೊಗೊಳ್ಳಿಲ್ಲ ನಾನು ಅಂಥೇಳಿ ಈಗ ಆಸಕ್ತಿ ಬರುತ್ತೆ. ಒಂದು ಒಳ್ಳೆ ಡ್ರೆಸ್ ತೊಗೋಬೇಕು, ನಾನು ಒಂದು ಒಳ್ಳೆ ಅಲಂಕಾರ ಸಾಧನ ತೊಗೋಬೇಕು, ನಾನು ಒಳ್ಳೆ ವಾಹನ ತೊಗೋಬೇಕು, ಅಥವಾ ಮನೆ ಸ್ವಲ್ಪ ರಿಪೇರಿ ಮಾಡ್ಕೊಳ್ಳೋಣ. ಹೀಗಿದೆಲ್ಲ ಸುಭಗ ಅಂತಂದರೆ ಇದೆಲ್ಲವೂ ಏರ್ಪಾಡಾಗುತ್ತೆ. ಚೆನ್ನಾಗಿ ಕಾಣಿಸೋದು. ಎಲ್ಲಿಂದ? ನಾನು ಹಾಕೋ ಚಪ್ಪಲಿಯಿಂದ ಹಿಡಿದು ತಲೆಯವರೆಗೆ ಯಾವ ಥರದ್ದು ನಾನು ಏನು ಶಿಸ್ತಲ್ಲಿ ನನ್ನ ಅಲಂಕಾರ ಮಾಡ್ಕೋಬೋದು. ಆ ರೀತಿಯಲ್ಲಿ ಎಲ್ಲ ಬಗೆಯಲ್ಲೂ ಒಂದು ಆಭರಣದಿಂದ, ಹೆಣ್ಣು ಮಕ್ಕಳಿಗಾದರೆ ಹೇಳಲೇಬೇಕಾಗಿಲ್ಲ, ಸರ್ವಾಂಗವೂ ಅಲಂಕಾರಯುತವಾಗಿ ಕಾಣಬೇಕು ಅವರಿಗೆ. ಆ ರೀತಿಯಲ್ಲಿ ಅವರಿಗೆ ಒಂಥರ ಆಸಕ್ತಿ ಬೆಳೆಯುತ್ತೆ. ಇದನ್ನೆಲ್ಲ ಶುಕ್ರ ತಂದು ಕೊಡ್ತಾನೆ ಈ ಹೊತ್ತಿನಿಂದ. ಅಂಥ ಒಂದು ಶುಭ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಶುಕ್ರ. ಇದರ ಫಲ ಏನು ನಾವು ಆಮೇಲೆ ದೀರ್ಘವಾಗಿ ನೋಡೋಣ. ಅಂತೂ ಇದೊಂದು ಪರಿವರ್ತನೆ ಇದೆ ಈ ದಿವಸ, ಈ ಮಂಗಳವಾರ ದಿವಸ. ಹೀಗಾಗಿ ಚಂದ್ರಕ್ಷೀಣನ ಆಗ್ತಾ ಇದ್ದಾನೆ. ಆದರೆ ಶುಕ್ರನ ಫಲದಿಂದಾಗಿ ಎಲ್ರಿಗೂ ಒಂದು ಸಂತೋಷ, ಸಮಾಧಾನ ಖಂಡಿತ ಸಿಗುತ್ತೆ. ಅದನ್ನು ಆಮೇಲೆ ನೋಡೋಣ. ಈ ದಿವಸ ಮಂಗಳವಾರದ ನಿಮಿತ್ತ ದುರ್ಗಾ ಪ್ರಾರ್ಥನೆ, ಲಲಿತಾ ಪ್ರಾರ್ಥನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಇತ್ಯಾದಿಗಳನ್ನೆಲ್ಲ ಮಾಡಿ ಒಳ್ಳೆಯದಾಗಲಿ.
ಶುಕ್ರ ಮೀನರಾಶಿಗೆ ಹೋಗೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ, ನಮ್ಮಲ್ಲಿ ಆಸಕ್ತಿ ಯಾವ ರೀತಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದಾರೆ. ಅತ್ತ ಕಡೆ ಗಮನ ಕೊಡೋಣ. ಅವ್ರು ಏನು ಸಂದೇಶ ಕಳಿಸಿದ್ದಾರೆ ನೋಡೋಣ ಶಾಸ್ತ್ರಿಗಳೇ. ಮೊದಲ ಸಂದೇಶವನ್ನು ರಾಣಿಬೆನ್ನೂರಿನಿಂದ ಆಂಜನೇಯ ಗೌಡ ಅವರು ಕಳಿಸಿದ್ದಾರೆ. ಆಂಜನೇಯ ಗೌಡ ಅವರ ಜನ್ಮ ದಿನಾಂಕ 11/10/1997. ಹುಟ್ಟಿದ ಸಮಯ ಬೆಳಗ್ಗೆ 10:30. ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಕೆಲಸದಲ್ಲಿ ಪ್ರಗತಿ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆಂಜನೇಯವರ ಪ್ರಶ್ನೆ, ಅದು ಕೆಲಸದಲ್ಲಿ ಪ್ರಗತಿ ಇಲ್ಲ ಅಂತ ಹೇಳಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಅಲ್ವಾ? ಹೌದು ಶಾಸ್ತ್ರಿ. ಜಾತಕ ನೋಡಿ ತಮ್ಮದು ವೃಶ್ಚಿಕ ಲಗ್ನದಲ್ಲಿ ಕುಜ ಇದ್ದಾನೆ, ಇದು ರುಚಕ ಯೋಗ. ಕರ್ಮಸ್ಥಾನದ ಅಧಿಪತಿ ಲಾಭದಲ್ಲಿದ್ದಾನೆ, ಲಾಭಾಧಿಪತಿ ಜೊತೆಗೆ ಅದು ಒಳ್ಳೆಯದೇ. ಪ್ರಸ್ತುತ ಕಾಲವನ್ನು ನೋಡೋಣ. ರಾಹು ದಶೆಯಲ್ಲಿ ತಮಗೀಗ ನಡೀತಾ ಇರ್ತಕ್ಕಂಥದ್ದು ನೋಡಿಪ್ಪ, ಇಷ್ಟು ದಿವಸ ಶುಕ್ರನ ಕಾಲದಿಂದಾಗಿ ನಿಮಗೆ ವ್ಯಯಾಧಿಪತಿ ಕಾಲ ನಡೀತಾ ಇತ್ತು, ಹಾಗಾಗಿ ತೊಡಕಿತ್ತು. ಈಗ ರವಿ ಶುರುವಾಗಿದೆ, ಹೀಗಾಗಿ ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನ ಭಾನುವಾರ ಸ್ವಲ್ಪ ಮಟ್ಟಿಗೆ ಗೋಧಿ ಸಮರ್ಪಣೆ ಮಾಡಿ, ಎಷ್ಟಾಗುತ್ತೆ ಅಷ್ಟು. ಇದು 12 ಭಾನುವಾರ ಮಾಡಿ, ಅಷ್ಟರಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಶ್ರವಣ ಬೆಳಗೊಳದಿಂದ ಮಣಿಕಂಠ ಕುಮಾರ್ ಅವರು ಕಳಿಸಿದ್ದಾರೆ. ಮಣಿಕಂಠ ಕುಮಾರ್ ಅವರ ಜನ್ಮ ದಿನಾಂಕ 18/3/1989. ಹುಟ್ಟಿದ ಸಮಯ ಸಂಜೆ 5:45 6 ಗಂಟೆ ಅಂತ ತಿಳಿಸಿದ್ದಾರೆ. ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಣಿಕಂಠ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಸಿಂಹ ಲಗ್ನದಿಂದ ಸಪ್ತಮದ ಅಧಿಪತಿ ಅಂದರೆ ವಿವಾಹದ ಅಧಿಪತಿ ಪಂಚಮದಲ್ಲಿದ್ದಾನೆ ಗುರುಕ್ಷೇತ್ರದಲ್ಲಿ. ಆದರೆ ಅಲ್ಲಿ ವಿವಾಹ ಸ್ಥಾನದಲ್ಲಿ ಶುಕ್ರ ರಾಹು ಬುಧರಿದ್ದಾರೆ. ಇದು ಸ್ವಲ್ಪ ದೋಷಕಾರಿ ರಾಹು ಇರತಕ್ಕಂಥದ್ದು. ಹೀಗಾಗಿ ಈ ಗ್ರಹಶಾಂತಿಗಳೆಲ್ಲ ಬೇಕು. ರಾಹು ಬುಧ ಶುಕ್ರ, ರಾಹುವಿನ ಜೊತೆಗೆ ಶುಕ್ರನಾಗಲಿ ಬುಧನಾಗಲಿ ಸೇರಿದ್ರೆ ಮನಸ್ಸು ರಾಡಿಯಾಗಿಬಿಡುತ್ತೆ, ಸ್ವಲ್ಪ ಚಂಚಲತೆ ಬಂದುಬಿಡುತ್ತೆ, ಅತಿಯಾಗಿ ಆಕರ್ಷಣೆಗಳು, ಅದರಿಂದಲೇ ತೊಂದರೆಗಳು, ಈ ಥರದ್ದೆಲ್ಲ ಲಕ್ಷಣ ಇದು. ಹೀಗಾಗಿ ಈ ಗ್ರಹಶಾಂತಿ ಬೇಕು, ಅದನ್ನು ಮಾಡಿಸಿ ದಯವಿಟ್ಟು. ಈಗ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ 26 ನಂತರದಲ್ಲಿ, 26 ಅಕ್ಟೋಬರ್ ನಂತರ ಅವಕಾಶ ಉಂಟಾಗುತ್ತೆ. ವಿಳಂಬತೆ ಇದೆ, ಇಲ್ಲ ಅಂತಲ್ಲ, ಆದರೆ ಈ ತೊಡಕಿರುವಾಗ ಸಾಧ್ಯತೆ ಕಡಿಮೆ. ಹೀಗಾಗಿ ನೀವು ಗ್ರಹಶಾಂತಿ ಮಾಡಿ ಫಲಸಿದ್ಧಿಗಾಗಿ ನೀವು ಈ ಶುಕ್ರ ಬುಧ ಈ ಕಾರಣಗಳಿಂದಾಗಿ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣಿಮ್ ಅಂತ ಒಂದು ಮಂತ್ರ ಇದೆ. ಆ ಮಂತ್ರದ ಏನು ಪಲ್ಲವ ಪಾರಾಯಣ ಮಾಡಿಸ್ಬೇಕು. ಗಮನದಲ್ಲಿಟ್ಟುಕೊಳ್ಳಿ, 2 ಪ್ರಾರ್ಥನೆಗಳಿದ್ದಾವೆ. ಒಂದು ಶುಕ್ರ ರಾಹು ಬುಧ ಶಾಂತಿ ಮಾಡಿಸೋದು, ಎರಡನೇದು ಆ ಪಲ್ಲವ ಪಾರಾಯಣ ಮಾಡಿಸೋದು ಆ ಪತ್ನಿ ಮನೋರಮಾಂ ದೇಹಿ ಆ ಮಂತ್ರದಲ್ಲಿ. ಇವೆರಡೂ ಮಾಡಬೇಕು. ಇವೆರಡರ ಫಲ ನೀವು ತಗೋತೀರಾ ಶೀಘ್ರದಲ್ಲಿ, ಆತಂಕ ಬೇಡ. ಇವೆಲ್ಲ ಬಿಡಿಸ್ಕೋಬೇಕು, ಮೊದಲು ಬಿಡಿಸ್ಕೊಂಡು ಆಮೇಲೆ ಫಲ ನಿರೀಕ್ಷೆ. ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಗದಗದಿಂದ ರಮೇಶ್ ಅವರು ಕಳಿಸಿದ್ದಾರೆ. ರಮೇಶ್ ಅವರ ಜನ್ಮ ದಿನಾಂಕ 25/4/1985. ಹುಟ್ಟಿದ ಸಮಯ ರಾತ್ರಿ 8:20. ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮೇಶ್ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ವೃಶ್ಚಿಕ ಲಗ್ನದಲ್ಲಿ ಶನೈಶ್ಚರ ಇದ್ದಾನೆ. ಲಗ್ನಾಧಿಪತಿ ಕುಜ ಶನಿಯ ವೀಕ್ಷಣೆ ಇದೆ. ಪ್ರಸ್ತುತ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲ ನಡೀತಾ ಇದೆ. ನೋಡಿ, ಒಂದು ಶನೈಶ್ಚರ ಅಷ್ಟಮದಲ್ಲಿದ್ದಾನೆ, ಒಂದು ಚಂದ್ರ ಶಾಂತಿ, ಎರಡನೇದು ದುರ್ಗಾ ದೀಪ ನಮಸ್ಕಾರ. ಇವೆರಡು ತುಂಬ ಅಗತ್ಯವಾಗಿದೆ, ಶೀಘ್ರದಲ್ಲಿ ಮಾಡಿಸಿ. ಆರೋಗ್ಯ ತೊಡಕಾದಾಗ, ಇಂಥ ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಟೈಮ್ ನಡೀತಾ ಇದ್ದಾಗ ಶಾಂತಿ ಬೇಕು. ಒಂದು ಚಂದ್ರಶಾಂತಿ, ಎರಡನೇದು ದುರ್ಗಾದೀಪ ನಮಸ್ಕಾರ ತಪ್ಪದೆ ಮಾಡಿಸಿ, ಖಂಡಿತ ಆರೋಗ್ಯ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಡ್ಯದಿಂದ ಕಿರಣ್ ಅವರು ಕಳಿಸಿದ್ದಾರೆ. ಕಿರಣ್ ಅವರ ಜನ್ಮ ದಿನಾಂಕ 4/12/1990. ಹುಟ್ಟಿದ ಸಮಯ ಮಧ್ಯಾಹ್ನ 2:40. ಮದುವೆ ಬಗ್ಗೆ ತಿಳಿಸಿ ಅಂತ ಕಿರಣ್ ಅವರು ಕೂಡ ಕೇಳಿದರು ಶಾಸ್ತ್ರಿಗಳೇ. ಕಿರಣ್ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ಮೀನ ಲಗ್ನದಿಂದ ವಿವಾಹದ ಅಧಿಪತಿ ಬುಧ ಶನಿ ಜೊತೆಗಿದ್ದಾನೆ ಕರ್ಮಸ್ಥಾನದಲ್ಲಿ. ಶನಿ ದೃಷ್ಟಿ ಬೇರೆ ಇದೆ ವಿವಾಹ ಸ್ಥಾನಕ್ಕೆ. ಇದೆಲ್ಲ ಸ್ವಲ್ಪ ವಿಳಂಬಕ್ಕೆ ಕಾರಣ.
ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯೇ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ನೋಡಿಪ್ಪ, ಈಗ ನಿಮಗೆ ಒಂದು ಶನಿ ಬುಧ ಶಾಂತಿ ಬೇಕು, ಇದನ್ನು ಮಾಡಿಸಿ. ಮತ್ತು ಶ್ರೀನಿವಾಸ ಸನ್ನಿಧಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಅದು ತುಂಬ ವಿಶೇಷವಾದದ್ದು. ಗ್ರಹಶಾಂತಿ ಮೊದಲು, ದೋಷ ನಿವಾರಣೆ, ಆಮೇಲೆ ಫಲಸಿದ್ಧಿಗೆ ಶ್ರೀನಿವಾಸ ಕಲ್ಯಾಣ, ಇವೆರಡನ್ನು ಮಾಡಿಸಿ ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಬೇಡ. ನಿಮಗೆ ಈ ವರ್ಷ 2025 ಅಂತ್ಯದ ವೇಳೆಗೆ ಖಂಡಿತ ಅವಕಾಶ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ತಿಳಿಸಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರುವಿನ ಜೊತೆಗೆ ಈ ದಿವಸ ಮಾಂದಿ ಉದಿಯಾಗಿದೆ. ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ಧನು ರಾಶಿಯಲ್ಲಿ ಚಂದ್ರ, ಮಕರ ರಾಶಿಯಲ್ಲಿ ರವಿ ಬುಧರ ಯುತಿ, ಶನೈಶ್ಚರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನಿ ಶುಕ್ರರಿದ್ದರೂ ಶುಕ್ರ ಈಗ ಪರಿವರ್ತನೆ ಆಗಿದೆ, ಅದು ಮೀನರಾಶಿಯಲ್ಲಿ ಶುಕ್ರ ರಾಹು ಒಟ್ಟಾಗಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಧನವ್ಯಯ, ಶುಕ್ರನಿಂದಾಗಿ ಅತಿಯಾದ ಇನ್ವೆಸ್ಟ್ಮೆಂಟ್ ಉಂಟಾಗುತ್ತೆ. ಬಟ್ಟೆ ತೊಗೋಬೇಕು, ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಇನ್ನೇನೋ ವಸ್ತ್ರ ಆಭರಣ ಅಲಂಕಾರ ವಸ್ತುಗಳು, ಹೀಗೆ ಇಷ್ಟವಾದದ್ದನ್ನು ಖರೀದಿ ಮಾಡಲಿಕ್ಕೆ ಈ ದಿವಸ ಮುಗಿ ಬೀಳ್ತೀರ. ನೀವು ಶಾಪಿಂಗ್ ಮಾಡಲೇಬೇಕು ಈ ದಿವಸ, ಆ ಥರದ್ದಿದೆ. ಒತ್ತಡ ಕ್ರಿಯೇಟ್ ಮಾಡ್ತಾನೆ ಶುಕ್ರ, ಅಂಥದ್ದೊಂದು ಲಕ್ಷಣ. ಇನ್ನು ಕೆಲಸದಲ್ಲಿ ಅನುಕೂಲ ಇದೆ, ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರೋರಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಶ್ರಮಿಕರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಲಾಭವೂ ಇದೆ, ಹಣ ಖರ್ಚು ಇದೆ, ಎರಡೂ ಇದೆ. ದೇವತಾ ಪೂಜೆ ಪುನಸ್ಕಾರ ಇಂಥ ಒಂದು ಮನಸ್ಸು ಉಂಟಾಗುತ್ತೆ. ಹೀಗಾಗಿ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾದ ಲಾಭ ಇದು. ರಾಶ್ಯಾಧಿಪತಿ ಲಾಭದಲ್ಲಿ ಉಚ್ಚಸ್ಥಾನದಲ್ಲಿದ್ದಾಗ ಸಾಕಷ್ಟು ಅನುಕೂಲ ಆಗುತ್ತೆ. ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ, ಮತ್ತು ಶುಕ್ರ ಆಭರಣಗಳಿಗೆ ಸಂಬಂಧಿಸಿರ್ತಕ್ಕಂಥವನು, ಗೋವುಗಳಿಗೆ ಸಂಬಂಧಿಸಿರ್ತಕ್ಕಂಥವನು, ಅಂಥ ಕ್ಷೇತ್ರ, ಅಂಥ ವ್ಯಾಪಾರಗಳೆಲ್ಲ ತುಂಬ ವೃದ್ಧಿ ಕಾಣುತ್ತೆ. ಸಮೃದ್ಧ ಫಲ ನೀಡ್ತಕ್ಕಂಥದ್ದು. ನೀವು ಕೂಡ ಆಭರಣ ಇತ್ಯಾದಿ ಕೊಂಡುಕೊಳ್ಳೋದು, ಉಡುಗೊರೆ ಸಿಗ್ತಕ್ಕಂಥದ್ದು. ನೀವು ಕೊಂಡುಕೊಳ್ಳಲ್ಲ, ಉಡುಗೊರೆ ತೊಗೋತೀರಾ. ಬೇರೆಯವರು ನಷ್ಟ ಮಾಡ್ಕೊಂಡು ನಿಮಗೆ ಲಾಭ ಮಾಡಿಕೊಡ್ತಾರೆ. ಆ ರೀತಿಯ ಒಂದು ಶುಭ ಫಲ ಇದೆ, ಚೆನ್ನಾಗಿದೆ. ಇನ್ನು ಈ ದಿವಸ ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಹಿರಿಯರಿಂದ ಅನುಕೂಲಗಳು ಉಂಟಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಚಂದ್ರನ ಬಲದಿಂದಾಗಿ ಸ್ವಲ್ಪ ಮನಸ್ಸಿಗೆ ಬೇಸರದ ಘಟನೆ ನಡೆಯುವ ಸಾಧ್ಯತೆಗಿದೆ. ನೀವು ಹಾಲು ಸಮರ್ಪಣೆ, ಕ್ಷೀರ ಸಮರ್ಪಣೆ ಅಮ್ಮನವರ ಸನ್ನಿಧಾನಕ್ಕೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಶುಕ್ರ ವ್ಯಯಾಧಿಪತಿ, ಪಂಚಮಾಧಿಪತಿ, ಅವನು ಕರ್ಮಸ್ಥಾನದಲ್ಲಿದ್ದಾನೆ. ಕೆಲಸದಲ್ಲಿ ತುಂಬ ಅನುಕೂಲ ಆಗುತ್ತೆ. ವ್ಯಯಕ್ಕಿಂತಲೂ ಪಂಚಮ ಸ್ಥಾನ ಬಹಳ ಮುಖ್ಯ ಶುಕ್ರನಿಗೆ. ಹೀಗಾಗಿ ಶುಕ್ರನಿಂದಾಗಿ ವಿಶೇಷ ಫಲ ಗಳಿಸ್ತೀರ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಾಧ್ಯವಾಗುತ್ತೆ. ವಸ್ತ್ರ ವ್ಯಾಪಾರದಲ್ಲಿರ್ತಕ್ಕಂಥವ್ರು, ಈ ಗಾರ್ಮೆಂಟ್ಗಳಲ್ಲಿ ಕೆಲಸ ಇರ್ತಕ್ಕಂಥವ್ರು, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ವಿಶೇಷವಾಗಿ ಮಾನ್ಯತೆ, ಸ್ಥಾನಮಾನ, ಭದ್ರತೆ, ಹೊಸ ಅವಕಾಶಗಳು, ಡಿಸೈನಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಕಲಾವಿದರು, ಇವರಿಗೆಲ್ಲ ನೋಡಿ ಯಥೇಚ್ಛವಾದ ಅನುಕೂಲ ಉಂಟಾಗುತ್ತೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ತುಂಬ ಚೆನ್ನಾಗಿದೆ. ಈ ದಿವಸ ಸಂಗಾತಿಯ ಸಹಕಾರ, ಹಣಕಾಸಿನ ಸಹಾಯ, ಚಂದ್ರನಿಂದಾಗಿ ಅನುಕೂಲಗಳು, ಮತ್ತು ಹಿರಿಯರ ಸಹಕಾರ, ಅನುಕೂಲ, ಮಾರ್ಗದರ್ಶನ, ಎರಡ ಈ ದಿವಸ ಶುಭ ಫಲಗಳ ಧಾರೆಯೇ ಇದೆ. ಆದರೆ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆಯೂ ಇದೆ, ಹುಷಾರಾಗಿರಿ. ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಭಾಗ್ಯಸ್ಥಾನಕ್ಕೆ ಹೋಗಿದ್ದಾನೆ. ಹೀಗಾಗಿ ನೋಡಿ, ವಾಹನ ಸೌಖ್ಯ, ಮನೆ, ಅಕಸ್ಮಾತ್ ಮನೆ ಏನಾದ್ರು ಹಳತಾಗಿತ್ತು, ಪೇಂಟ್ ಮಾಡಿಸೋಣ, ಅಥವಾ ಇನ್ನೇನೋ ಕಿಟಕಿ ಸರಿ ಮಾಡಿಸೋಣ, ಇನ್ನೇನೋ ವಾರ್ಡ್ರೂಬ್ ಸರಿ ಮಾಡಿಸೋಣ, ಈ ಥರದ್ದು ಆ ರೀತಿಯಲ್ಲಿ ಒಂದು ಶುಭ ಫಲ ಇದೆ, ಸರಿ ಮಾಡಿಸ್ತಕ್ಕಂಥದ್ದು. ಅಥವಾ ಆಭರಣ ಕೊಂಡುಕೊಳ್ತಕ್ಕಂಥದ್ದು, ವಸ್ತ್ರಾಭರಣಗಳ ಖರೀದಿ ಆಗಬಹುದು. ವಾಹನ, ಹೊಸ ವಾಹನ, ಅಥವಾ ಇರತಕ್ಕಂಥ ವಾಹನ ಸರಿಯಾಗಿ ರಿಪೇರಿ ಮಾಡಿಸ್ಬೋಣ ಅಂತಕ್ಕಂಥದ್ದು, ಈ ರೀತಿಯ ಒಂದು ಮನಸ್ಥಿತಿ ಬರುತ್ತೆ. ಲಾಭ ಇದೆ. ಮಿತ್ರರ ಸಹಕಾರ, ಹೊಸ ಮಿತ್ರರಾಗ್ತಕ್ಕಂಥದ್ದು, ಹಳೆ ಫ್ರೆಂಡ್ಸ್ ಎಲ್ಲ ಮರೆಯಾಗಿ ಹೊಸದ ಕಡೆಗೆ ಹೋಗ್ತೀರಾ, ಈಗ ಚೆನ್ನಾಗಿದೆ. ಇನ್ನು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಯಾವುದೇ ಕಿತ್ತಾಟ ಎಲ್ಲ ಕಳೆದು ಹೋಗಿ ಈಗ ಹೊಸದಾಗಿ ಗಿಡದಲ್ಲಿ ಚಿಗುರದ ಹಾಗೆ ನಿಮ್ಮ ಸ್ನೇಹ ಅಥವಾ ಬಾಂಧವ್ಯ, ಪ್ರೀತಿ, ವಿಶ್ವಾಸಗಳೆಲ್ಲ ಚಿಗುರುತ್ತೆ. ಚೆನ್ನಾಗಿದೆ. ಕೆಲಸಕ್ಕೆ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಇದೆ. ಸಂಗಾತಿಯ ಸಪೋರ್ಟ್ ಚೆನ್ನಾಗಿರ್ತದೆ ಈ ದಿವಸ. ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಇರ್ತದೆ, ಹುಷಾರು. ಈ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಅಷ್ಟಮಕ್ಕೆ ಹೋದ ಶುಕ್ರನಿಂದಾಗಿ ಒಳ್ಳೆಯ ಫಲ ಕಾಣ್ತೀರ.
ಕೆಲಸದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಸಹೋದರ ಸಹಕಾರ ಉತ್ತಮವಾಗಿರ್ತಕ್ಕಂಥದ್ದು. ಈ ದಿವಸ ಮಕ್ಕಳಿಂದಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಆತ ಒಂದು ಘಟನೆ ನಡೆಯುತ್ತೆ. ಸಾಲ ಶತ್ರುಗಳ ಬಾಧೆ ಕೂಡ ಇದೆ. ಇದ್ದಿದ್ರಲ್ಲಿ ಸ್ವಲ್ಪ ಕೆಲಸಕ್ಕೆ ಮಟ್ಟಿಗೆ ಸ್ವಲ್ಪ ಅನುಕೂಲ ಬಿಟ್ಟರೆ ಉಳಿದ ಹಾಗೆ ಸ್ವಲ್ಪ ವೀಕ್ ಆಗಿದೆ. ಶಿವ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿದೆ, ಮಂಗಳದಾಯಕವಾಗಿದೆ. ಹಣಕಾಸಿನ ಸಂಪತ್ತು ಹೆಚ್ಚಾಗುತ್ತೆ, ವೃದ್ಧಿಯಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತೆ, ಡಿಸೈನಿಂಗ್ ಫೀಲ್ಡು ಅಥವಾ ಎಜುಕೇಷನ್ನು ಈ ಸಂಬಂಧಿಸಿದವರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಮತ್ತು ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಗಳಿಸ್ತೀರ, ಚೆನ್ನಾಗಿದೆ. ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ಮಕ್ಕಳ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲ ಇದೆ. ವ್ಯಾಪಾರಿಗಳಿಗಂತೂ ಈ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡೋರಾಗಬಹುದು, ಅಥವಾ ಫ್ಯಾಷನ್ ಸ್ಟೋರ್ಗಳು ಇತ್ಯಾದಿಗಳಲ್ಲಿ ಕೆಲಸ ಮಾಡೋರು, ಬ್ಯಾಂಗಲ್ ಸ್ಟೋರಲ್ಲಿ ಕೆಲಸ ಮಾಡೋರು, ಗಿಫ್ಟ್ ಸೆಂಟರ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಶಾಸ್ತ್ರಿಗಳೇ, ಉಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ, ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಶುಕ್ರನ, ನಿಮ್ಮ ರಾಶಿ ಅಧಿಪತಿ ಶುಕ್ರನೇ, ಅವನ ಬಲದಿಂದಾಗಿ ಸಾಲ ನಿವಾರಣೆಯಾಗುತ್ತೆ, ಶತ್ರುಗಳು ದೂರ ಆಗಿಬಿಡ್ತಾರೆ, ಸ್ತ್ರೀಯರಿಗೆ ಬಹಳ ವಿಶೇಷವಾದ ಶಕ್ತಿ ಚೈತನ್ಯಗಳು ಬರುತ್ತೆ, ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ, ಆರೋಗ್ಯ ಹದಗೆಟ್ಟಿದ್ರೆ ಚೇತರಿಕೆಯಾಗುತ್ತೆ, ಅನುಕೂಲ ಉಂಟಾಗುತ್ತೆ, ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ತೊಡಕು ಇದೆ, ಇಲ್ಲ ಅಂತಲ್ಲ. ನಿಮಗೆ ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಮನಸ್ಸಿಗೆ ಬೇಜಾರಾಗೋ ಘಟನೆ ನಡೀತಿದೆ ದಿವಸ ಕೆಲಸ ಸ್ಥಳದಲ್ಲಿ. ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಹಾಗೆ ಮಿತ್ರರ ಸಹಾಯ, ಮಕ್ಕಳ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗೇ ಇದೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ದಿವಸ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಶುಕ್ರ, ಹೀಗಾಗಿ ಸಂಗಾತಿಗೇನೋ ತೆಕ್ಕೊಡ್ತಕ್ಕಂಥದ್ದು, ಅವರಿಗೇನೋ ಹೆಲ್ಪ್ ಮಾಡ್ತಕ್ಕಂಥದ್ದು, ತನ್ನ ಮೂಲಕ ನೀವು ಒಂದಷ್ಟು ಹಣ ಕಳ್ಕೊಳ್ತೀರಾ. ಕಳೆಯೋದೇನಲ್ಲ, ಅದು ಸಂತೋಷವೇ ಆಗುತ್ತೆ ಅದರಿಂದ. ಇನ್ನು ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ, ತೊಂದರೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಸಹೋದರರು, ಸೇವಕರು, ಸಹಾಯಕ ಇಂಥವರೆಲ್ಲ ಸಹಾಯ ಚೆನ್ನಾಗಿದೆ. ಮಿತ್ರರ ಸಹಕಾರ ಚೆನ್ನಾಗಿರುತ್ತೆ ದಿವಸ. ಕೃಷಿಕರಿಗೆ ಚೆನ್ನಾಗಿದೆ, ಅದರಲ್ಲೂ ಕಪ್ಪು ಧಾನ್ಯ ಬೆಳೆಗಾರರು ಅವರಿಗೆ ತುಂಬ ಚೆನ್ನಾಗಿದೆ. ಕಬ್ಬಿಣ, ಸಿಮೆಂಟು, ಮರಳು ಇಂತಹ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಚತುರ್ಥದ ಶುಕ್ರನಿಂದಾಗಿ ಮಾಲವೀಯ ಯೋಗ ಇದೆ. ಹೀಗಾಗಿ ಸಂಪತ್ತು, ವಾಹನ, ವಸ್ತ್ರ, ವೈಢೂರ್ಯ ಇವುಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಸುಖಸ್ಥಾನ ಅದು. ಹೀಗಾಗಿ ನೆಮ್ಮದಿಯಾಗಿದ್ದೀನಪ್ಪ, ಸುಖವಾಗಿದ್ದೀನಪ್ಪ ಅಂತಕ್ಕಂಥ ಕಾಲ ನಿರ್ಮಾಣ ಆಗಿದೆ ಈ ದಿವಸದಿಂದ, ತುಂಬ ಚೆನ್ನಾಗಿದೆ. ನಿಮ್ಮ ವೃತ್ತಿಯಲ್ಲಿ ಲಾಭ ಗಳಿಸ್ತೀರಾ, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ, ಹೊಸ ಮಿತ್ರರು ಸಿಗ್ತಾರೆ, ಮತ್ತು ಬಂಧುಗಳಿಂದ, ಸ್ನೇಹಿತರಿಂದ ತುಂಬ ಸಹಕಾರ ಉಂಟಾಗುತ್ತೆ. ಪ್ರಯಾಣ ಸೌಖ್ಯ ಅಂದರೆ ವಾಹನ ಖರೀದಿ ಅಥವಾ ಇನ್ನೇನೋ ವಾಹನದ ಒಂದು ಸಂತೋಷ ಅದು ನಿಮಗೆ ಉಂಟಾಗುತ್ತೆ. ಗೃಹ ನಿರ್ಮಾಣ, ಅದರ ಸಂತೋಷ, ಈ ಥರದ್ದು ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಅಷ್ಟಮಾಧಿಪತಿ ಜನ್ಮದಲ್ಲಿದ್ದರೆ ಆರೋಗ್ಯದಲ್ಲಿ ಕ್ಷೀಣತೆ ಉಂಟಾಗುತ್ತೆ. ಈ ಕಾರಣದಿಂದ ದುರ್ಗಾ ಕವಚ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಇದೆಲ್ಲ ಬೇಕು. ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ಕರ್ಮಾಧಿಪತಿ ತೃತೀಯದಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ. ಹೀಗಾಗಿ ಕೆಲಸದಲ್ಲಿ ವಿಶೇಷವಾದ ಅನುಕೂಲಗಳು, ಸ್ತ್ರೀಯರಿಗೆ ಸಾಹಸ ಕಾರ್ಯಗಳು, ಸಹೋದರ ಸಹಕಾರಗಳು, ಸೇವಕರು, ಸಹಾಯಕರು ಇವರಿಂದ ಅನುಕೂಲಗಳು, ಈ ಥರದ್ದೆಲ್ಲ ವಿಶೇಷ ಇದೆ, ಚೆನ್ನಾಗಿದೆ. ಮಕ್ಕಳಿಂದ ಸಹಕಾರ ಸಿಗುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ, ಚೆನ್ನಾಗಿದೆ. ಈ ದಿವಸ ಸಂಗಾತಿಯ ಸಹಕಾರವೂ ಚೆನ್ನಾಗಿರ್ತದೆ. ಸ್ವಲ್ಪ ಅಲೆದಾಟವೂ ಇದೆ. ಹೆಣ್ಣು ಮಕ್ಕಳಿಗೆ ಅತಿಯಾದ ಅಲೆದಾಟ, ಓಡಾಟ ಇದೆ. ಅವರಿವರು ಎಲ್ಲೋ ಶಾಪಿಂಗ್ ಹೋಗೋಣ ಅಂದರೂ ಮತ್ತೊಂದು ಎಲ್ಲೊಂದು ಈ ಅಲೆದು ಸಾಕಾಗ್ತೀರ, ಕಾಲು ನೋವು ಬರುತ್ತೆ, ಅಷ್ಟು ಸಮಸ್ಯೆ ಇದೆ ಈ ದಿವಸ. ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಧನಸ್ಥಾನಕ್ಕೆ, ವಿದ್ಯಾಸ್ಥಾನಕ್ಕೆ, ವಾಕ್ಸ್ಥಾನಕ್ಕೆ ಶುಕ್ರನ ಪ್ರವೇಶವಾದರೆ ಕವಿಗಳಾಗಿಬಿಡ್ತಾರೆ ಎಲ್ಲರೂ. ಅಂದರೆ ನಿಮ್ಮ ಮಾತು, ನಿಮ್ಮ ಬರವಣಿಗೆ ಇವುಗಳಲ್ಲಿ ಒಂದು ಸೌಂದರ್ಯ ಕಾಣಲಿಕ್ಕೆ ಅವಕಾಶ ಇದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ವಾಹನ, ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾದ ಧನಲಾಭ ಇದೆ. ಸಂಗೀತಗಾರರಿಗೆ ತುಂಬ ಚೆನ್ನಾಗಿದೆ. ವಾದ್ಯ, ನೃತ್ಯ, ಗೀತ ಈ ಕ್ಷೇತ್ರದಲ್ಲಿ ಇರೋರಿಗೆಲ್ಲ, ಪಶುಸಂಗೋಪನೆ ಮಾಡೋರಿಗೆ ಆಗಬಹುದು. ಭಾರ್ಯ ಸೌಖ್ಯ ಅಂತ ಏನೇನು ಹೇಳುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ. ಅನುಕೂಲ ಪಟ್ಟಿ ಸಿಗುತ್ತೆ. ಅನುಕೂಲದ ಪಟ್ಟಿ ದೊಡ್ಡ ಪಟ್ಟಿಯೇ ಇದೆ ನಿಮಗೆ. ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ. ಚಂದ್ರ ಲಾಭಸ್ಥಾನದಲ್ಲಿದೆ, ಸ್ತ್ರೀಯರಿಗೂ ಹೆಚ್ಚಿನ ಲಾಭ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ ಮಾತ್ರ. ನೀವು ದುರ್ಗಾ ಪ್ರಾರ್ಥನೆ ಈ ದಿವಸ ಮಾಡಿ, ಗ್ರಾಮದೇವತಾ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಝಷೆ
ವಿದ್ವಾನ್ ಆಢ್ಯ ಅಂತ, ವಿದ್ವಾಂಸರಾಗ್ತೀರಾ. ಆಢ್ಯ ಅಂದರೆ ಶ್ರೀಮಂತರಾಗ್ತೀರಾ. ಅಷ್ಟೇ ಅಲ್ಲ, ರಾಜಪೂಜಿತರಾಗ್ತೀರಾ ಮತ್ತು ತುಂಬ ಸುಂದರವಾಗಿ ಕಾಣಿಸ್ತೀರಾ. ಈ ದಿವಸ ನಿಮಗೆ ಸೌಂದರ್ಯ ಫಲ ಇದೆ, ಚೆನ್ನಾಗಿ ಕಾಣಿಸೋದು ಮತ್ತು ಇನ್ನೇನು ಅಲಂಕಾರ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಯಾಷನ್ ಬರ್ತಕ್ಕಂಥದ್ದು, ಒಂದು ಒಳ್ಳೆಯ ಡ್ರೆಸ್ ತಗೊಳ್ತಕ್ಕಂಥದ್ದು, ಅಥವಾ ಮನೆಗೆ ಒಂದು ಹೊಸ ಕನ್ನಡಿ ತರ್ತಕ್ಕಂಥದ್ದು, ಸ್ವಲ್ಪ ಧೂಳೆಲ್ಲ ಒರೆಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಅಂದರೆ ಚೆನ್ನಾಗಿದೆ ಅಂತ. ಮೀನರಾಶಿಯವರಿಗೆ ಶುಕ್ರನ ಫಲ ತುಂಬ ಚೆನ್ನಾಗೇ ಇದೆ. ಹೀಗಾಗಿ ಅದೊಂದು ಒಳ್ಳೆಯ ಯೋಗ, ಮಾಲವೀಯ ಯೋಗ. ಸುಖಭೋಕ್ತ ಸುವಾಹನ ಯಶಾಹ ಅಂತ ಅದರ ಫಲ. ವಾಹನ ಸೌಖ್ಯ ಎಲ್ಲ ಚೆನ್ನಾಗಿದೆ. ಚಂದ್ರನೂ ಚೆನ್ನಾಗಿ, ಅದು ಕರ್ಮಸ್ಥಾನದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾನೆ, ಇರಲಿ, ವೃತ್ತಿಯಲ್ಲಿ ತಕ್ಕ ಮಟ್ಟಿಗಿನ ಫಲ ಕಾಣ್ತೀರಾ, ಅದರಲ್ಲಿ ಏನು ಸಂಶಯ ಇಲ್ಲ. ಸ್ವಲ್ಪ ಗಂಟ್ಲು ಬಾಧೆ ಆಗಬಹುದು ಈ ದಿವಸ, ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ, ಸಾಕಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಓಂ ಕಾಂತಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ನಿಮಗೂ ಒಂದು ಕಾಂತಿ ಬರುತ್ತೆ ಶುಕ್ರನಿಂದಾಗಿ. ಶಾಸ್ತ್ರಿಗಳೇ, ಇವತ್ತು ಶುಕ್ರನ ಸಂಚಾರ, ಶುಕ್ರನ ಫಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರು ಕಳಿಸಿದಂಥ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.